ಸ್ನೇಹಿತರೆ, ಪರಾಮೆಡ್ಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 2024ರಲ್ಲಿ ನಡೆದ VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ನ ಕ್ವಶನ್ ಪೇಪರ್ನ ನಾವು ಇವತ್ತು ಅನಾಲಿಸಿಸ್ ಮಾಡೋಣ. ನೋಡಿ, ಪತ್ರಿಕೆ 1 ಇದು. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ ನೋಡಿ, ಮೊದಲನೇ ಕ್ವಶನು, ಕೆಳಗಿನ ಯಾವ ಸ್ಥಳಗಳು ಡಚ್ಚರ ವ್ಯಾಪಾರ ಕೇಂದ್ರಗಳಾಗಿದ್ದವು ಅಂತ ಕೇಳಿದ್ದಾರೆ ಕ್ವಶನು. ಆಪ್ಷನ್ಸ್ ನೋಡಿದರೆ 1 ಮಚಲಿಪಟ್ಟಣಮ್, ದಿಯು, ದಮನ್, ಸೂರತ್. ಇನ್ನು 2ನೇದು ಸೂರತ್, ಆಗ್ರಾ, ಅಹಮದಾಬಾದ್, ಬಾಂಬೆ. ಇನ್ನು 3ನೇದು ನೋಡಿ ಪುಲಿಕಾಟು, ಪಾಂಡಿಚೇರಿ, ಚಂದ್ರ, ನಾಗೂರು, ಮಾಹೆ. ಇನ್ನು 4ನೇ ಆಪ್ಷನ್ಸ್ ನೋಡಿ ಪುಲಿಕಾಟು, ಸೂರತ್, ಮಚಲಿಪಟ್ಟಣಮ್, ನಾಗಪಟ್ಟಣಂ. ಇದಕ್ಕೆ ಸರಿಯಾದ ಆನ್ಸರು ನೋಡೋದಾದರೆ ಇದಕ್ಕೆ ಸರಿಯಾದ ಆನ್ಸರು 4 ಆಗಿರುತ್ತೆ ಸ್ನೇಹಿತರೆ. ಪುಲಿಕಾಟು, ಸೂರತ್, ಮಚಲಿಪಟ್ಟಣ ಮತ್ತು ನಾಗಪಟ್ಟಣಕ್ಕೆ ಇವು ಡಚ್ಚರ ವ್ಯಾಪಾರ ಕೇಂದ್ರಗಳಾಗಿದ್ದವು. ಇನ್ನು ನೆಕ್ಸ್ಟ್ ಕ್ವಶನ್ 2ನೇದು ನೋಡಿ, ಕಸ್ತೂರಿ ರಂಗನ್ ಸಮಿತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅನ್ನೋದನ್ನ ನೋಡೋದಾದರೆ, ಹೇಳಿಕೆ ನೋಡಿ, ಈ ಸಮಿತಿಯನ್ನು 2022ರಲ್ಲಿ ರಚಿಸಲಾಯಿತು. ಬಿ, ಈ ಸಮಿತಿಯನ್ನು ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರಿಸರ ಸಂಬಂಧಿ ಪ್ರದೇಶಗಳ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲು ರಚಿಸಲಾಯಿತು ಅಂತ ಹೇಳಿದರೆ. ಇನ್ನು ಸಿ ನೋಡಿ, ಕರ್ನಾಟಕ ಸರ್ಕಾರವು ಸೆಪ್ಟೆಂಬರ್ 2024ರಲ್ಲಿ ಕಸ್ತೂರಿ ರಂಗನ್ ಸಮಿತಿಯ ವರದಿಯನ್ನು ಅಂಗೀಕರಿಸಿತು ಅಂತ ಹೇಳಿದರೆ. ಇದಕ್ಕೆ ಸರಿಯಾದ ಆನ್ಸರ್ನ ನಾವು ನೋಡೋದಾದರೆ ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರು 3 ಆಗಿರುತ್ತೆ. ಕೇವಲ ಬಿ ಮಾತ್ರ. ಏನಂತಂದರೆ, ಈ ಸಮಿತಿಯನ್ನು ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರಿಸರ ಸಂಬಂಧಿ ಪ್ರದೇಶಗಳ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲು ರಚಿಸಲಾಗಿತ್ತಂತೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ನು 3ನೇ ಕ್ವಶನ್ ನೋಡೋದಾದರೆ ಹೊಂದಿಸಿ ಬರೆಯಿರಿ. ನೋಡಿ, ಹರಪ್ಪ, ಮೊಹೆಂಜೊದಾರೋ, ಕಾಲಿಬಂಗನ್, ಲೋಥಲ್. ಇದಕ್ಕೆ ಸರಿಯಾದ ಆನ್ಸರ್ನ ನೋಡ್ತಾ ಹೋಗೋಣ. ಸರಿಯಾದ ಆನ್ಸರು 3 ಆಗಿರುತ್ತೆ ಸ್ನೇಹಿತರೆ. ಇದಕ್ಕೆ ನೋಡಿ, ಹರಪ್ಪ ಉಗ್ರಾಣಗಳು, ಮೊಹೆಂಜೊದಾರೋ ನರ್ತಕಿಯ ವಿಗ್ರಹ, ಕಾಲಿಬಂಗನ್ ಯಾವುದಂತಂದರೆ ಯಜ್ಞಕುಂಡಗಳು. ಇನ್ನು ಲೋಥಲು ಹಡಗುಕಟ್ಟೆ. ಇನ್ನು ನೆಕ್ಸ್ಟ್ ಕ್ವಶನ್ನು 4ನೇದು, ಸರಿಯಾದ ಸಂಯೋಜನೆಯನ್ನು ಗುರುತಿಸಿ ಅಂತ ಹೇಳಿದರೆ, 14ನೇ ವಿಧಿ ಕಾನೂನಿನ ಮುಂದೆ ಸಮಾನತೆ, 21ನೇ ವಿಧಿ ಬಿರುದುಗಳ ರದ್ದತಿ, 24ನೇ ವಿಧಿ ಅಸ್ಪೃಶ್ಯತೆಯ ರದ್ದತಿ, 30ನೇ ವಿಧಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಹೇಳಿದರೆ. ಈ ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರ ಕೊಡೋಣ ಆರಿಸೋಣ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರ್ನ ನೋಡೋದಾದರೆ ಸರಿಯಾದ ಉತ್ತರ 1 ಆಗಿರುತ್ತೆ ಸ್ನೇಹಿತರೆ. ಎ ಮಾತ್ರ. ಕಾನೂನಿನ ಮುಂದೆ ಸಮಾನತೆ 14ನೇ ವಿಧಿ. ಇನ್ನು ನೆಕ್ಸ್ಟ್ ಕ್ವಶನ್ನು ಇಂಗ್ಲೀಷ್ ಮೀಡಿಯಮ್ ಕೂಡ ಇದೆ ಇದರಲ್ಲಿ. ನೆಕ್ಸ್ಟ್ ಕ್ವಶನ್ 5, ಕೆಳಕಂಡ ಯೋಜನೆಗಳು ಮತ್ತು ಅವುಗಳ ಉದ್ದೇಶಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ. ಕೆಳಕಂಡ ಯೋಜನೆಗಳನ್ನು ಉದ್ದೇಶಿಸಿ ನೋಡಿ, ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ ಧನ ಯೋಜನಾ. ಇನ್ನು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ರಾಷ್ಟ್ರೀಯ ಸಾಮಾಜಿಕ ನೆರವು ಯೋಜನೆ. ಇದಕ್ಕೆ ಸರಿಯಾದ ಆನ್ಸರ್ನ ನಾವು ನೋಡೋದಾದರೆ ಸರಿಯಾದ ಆನ್ಸರು 3 ಆಗಿರುತ್ತೆ ಸ್ನೇಹಿತರೆ. ಇದಕ್ಕೆ ನೋಡಿ ಯಾವುದ್ಯಾವುದಪ್ಪ ಅಂತಂದರೆ, ಎ ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ ಧನ ಯೋಜನೆಗೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪಿಂಚಣಿ ಯೋಜನೆ ಸಿಗುತ್ತೆ ಅಂತ ಸ್ನೇಹಿತರೆ. ಇನ್ನು ಬಿ ಪ್ರಧಾನಮಂತ್ರಿ, ಇದಕ್ಕೆ ಸರಿಯಾದ ಉತ್ತರ ಇದು. ಇನ್ನು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಗೆ ಇದಕ್ಕೆ ಸರಿಯಾದ ಉತ್ತರ ಇದು 1ನೇದಾಗಿರುತ್ತೆ ಸ್ನೇಹಿತರೆ. ಯಾವುದೇ ಕಾರಣದಿಂದ ಸಾವು ಸಂಭವಿಸಿದರೆ 1 ವರ್ಷದ ಜೀವ ವಿಮಾ ಸೌಲಭ್ಯ ಸುರಕ್ಷೆ ಇರುತ್ತೆ ಅಂತೇಳಿ. ಇನ್ನು ರಾಷ್ಟ್ರೀಯ ಸಾಮಾಜಿಕ ನೆರವಿಗೆ ಇದು ಸ್ನೇಹಿತರೆ 4ನೇದಾಗಿರುತ್ತೆ. ಬಡ ಕುಟುಂಬದವರಿಗೆ ವೃದ್ಧಾಪ್ಯ, ಸಾವು ಮತ್ತು ಹೆರಿಗೆ ಸಂದರ್ಭದಲ್ಲಿ ಸಾಮಾಜಿಕ ಸೌಲಭ್ಯಗಳು. ಇನ್ನು ನೆಕ್ಸ್ಟು ಡಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಅಪಘಾತದಿಂದ ಸಾವು ಅಥವಾ ಅಂಗವೈಕಲ್ಯತೆ ಉಂಟಾದರೆ 1 ವರ್ಷದ ಅಪಘಾತ ವಿಮಾ ಯೋಜನೆಯನ್ನು ಸೌಲಭ್ಯ ಸಿಗುತ್ತೆ ಅಂತಲೇ ಹೇಳ್ಬೋದು.
ಇನ್ನೆಷ್ಟು ಕ್ವಶನ್ ನೋಡಿ, ಮಗಧ ಮಗಧವನ್ನು ಆಳಿದ ರಾಜವಂಶಗಳ ಸರಿಯಾದ ಕಾಲಾನುಕ್ರಮ ಗುರುತಿಸಿ ಅಂತ ಕೇಳಿದರೆ ಆಪ್ಷನ್ಸ್ ನೋಡಿ, ಹರ್ಯಾಂಕ, ಮೌರ್ಯ, ಶಿಶುನಾಗ, ನಂದ, ಶುಂಗ. ಎರಡನೇದು ಹರ್ಯಾಂಕ, ಶಿಶುನಾಗ, ನಂದ, ಮೌರ್ಯ, ಶುಂಗ. ಇನ್ನು ಮೂರನೇದು ಶಿಶುನಾಗ, ನಂದ, ಮೌರ್ಯ, ಶುಂಗ, ಹರ್ಯಾಂಕ. ಇನ್ನು ನಾಲ್ಕನೇದು ಶುಂಗ, ಹರ್ಯಾಂಕ, ಮೌರ್ಯ, ಶಿಶುನಾಗ, ನಂದ. ಇದಕ್ಕೆ ಸರಿಯಾದ ಆನ್ಸರ್ನ ನೋಡಿದರೆ ಬಿ ಆಗಿರುತ್ತೆ ಸ್ನೇಹಿತರೆ. ಎ ಮತ್ತು ಡಿ ಸರಿಯಾದ ಉತ್ತರ. ಸರಿ, ಎರಡನೇದು ಎ ಮತ್ತು ಡಿ ಸರಿಯಾದ ಉತ್ತರ. ಸಾರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಎರಡನೇದಾಗಿರುತ್ತೆ. ಹರ್ಯಾಂಕ, ಶಿಶುನಾಗ, ನಂದ, ಮೌರ್ಯ, ಶುಂಗ. ಸಾರಿ, ನಾನು 7ನೇ ಕ್ವಶನ್ ನೋಡಿಬಿಟ್ಟೆ. ನೆಕ್ಸ್ಟು 7ನೇ ಕ್ವಶನ್ ನೋಡಿ, ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದಂತೆ ಯಾವುದು? ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತ ಕೇಳಿದರು. ಆಯ್ಕೆಗಳು ನೋಡಿ, ಒಂದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಒಂದು ಗ್ರಾಮ ಅಥವಾ ಹಲವು ಗ್ರಾಮಗಳು ಬರ್ತವೆ. ಇನ್ನು ಬಿ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ ಹಣಕಾಸು ವ್ಯವಹಾರದ ಚೆಕ್ಕಿಗೆ ಸಹಿ ಮಾಡುವ ಅಧಿಕಾರವಿರುತ್ತದಂತೆ. ಇನ್ನು ಸಿ, ಗ್ರಾಮ ಆಡಳಿತಾಧಿಕಾರಿ VAO ಗ್ರಾಮ ಪಂಚಾಯಿತಿಯಲ್ಲಿ ಅಧೀನದಲ್ಲಿ ಅಧ್ಯಕ್ಷರ ಆದೇಶದಂತೆ ಕಾರ್ಯನಿರ್ವಹಿಸಬೇಕು. ಇನ್ನು ಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಆಯ್ಕೆಗೆ ಯಾವುದೇ ಮೀಸಲಾತಿ ಇರುವುದಿಲ್ಲ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದರೆ ಸರಿಯಾದ ಉತ್ತರ 1 ಆಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಎ ಮತ್ತು ಬಿ ಮಾತ್ರ ಸರಿ. ಅಂದರೆ ಒಂದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಒಂದು ಗ್ರಾಮ ಅಥವಾ ಹಲವು ಗ್ರಾಮಗಳು ಬರ್ತವೆ ಅಂತ ಹೇಳಿದರೆ, ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಹಣಕಾಸು ವ್ಯವಹಾರದ ಚೆಕ್ಕಿಗೆ ಸಹಿ ಮಾಡುವ ಅಧಿಕಾರ ಇರುತ್ತದೆ ಅಂತ ಹೇಳಿದರೆ. ಇನ್ನೆಷ್ಟು ಕ್ವಶನ್ ನೋಡೋಣ. 8ನೇದು, ಬಂದೂಕಿನಿಂದ ಗುಂಡನ್ನು ಆರಿಸಿದಾಗ ಬಂದೂಕು ಗುಂಡಿನ ಮೇಲೆ ಬಲವನ್ನು ಹಾಗೂ ಗುಂಡು ಬಂದೂಕಿನ ಮೇಲೆ ಬಲವನ್ನು ಬೀರುತ್ತದೆ. ಹೇಳಿಕೆ ಸರಿಯಾಗಿದೆಯಾ ಅಂತ ನೋಡಿ. ಎ, ಗುಂಡಿನ ಮೇಲಿನ ಬಲ ಮತ್ತು ಬಂದೂಕಿನ ಮೇಲಿನ ಬಲ ಸಮ ಮತ್ತು ವಿರುದ್ಧವಾಗಿರುತ್ತದೆ. ಬಿ, ಗುಂಡು ಮತ್ತು ಬಂದೂಕಿನ ಒಟ್ಟು ಸಂವೇಗವು ಟೋಟಲ್ ಮೂಮೆಂಟ್ ಮತ್ತು ಸುರಕ್ಷಿಸಲ್ಪಡುತ್ತದೆ. ಇನ್ನು ಸಿ ನೋಡಿ, ಗುಂಡು ಮತ್ತು ಬಂದೂಕಿನ ಒಟ್ಟು ಚಲನಶಕ್ತಿಯು ಸಂರಕ್ಷಿಸಲ್ಪಡುತ್ತದೆ ಅಂತ ಹೇಳಿದರೆ. ಇನ್ನು ಇವು ಮೇಲಿನವುಗಳಲ್ಲಿ ಸರಿಯಾದ ಹೇಳಿಕೆಗಳು ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದರೆ ಇದಕ್ಕೆ ಸ್ನೇಹಿತರೆ 1ನೇದು ಆನ್ಸರ್ ಆಗಿರುತ್ತೆ. ಹೇಳಿಕೆ ಎ ಮತ್ತು ಹೇಳಿಕೆ ಬಿ ಸರಿಯಾದ ಆನ್ಸರು. ನೆಕ್ಸ್ಟ್ ಕ್ವಶನ್ ನೋಡಿ, ವಜ್ರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ವಜ್ರದಲ್ಲಿ ನೋಡಿ, 1ನೇದು, ವಜ್ರದಲ್ಲಿ ಕಾರ್ಬನ್ ಪರಮಾಣು ಇತರೆ 3 ಕಾರ್ಬನ್ಗಳೊಂದಿಗೆ ಬಂಧನಗೊಂಡಿದೆ ಅಂತ ಹೇಳ್ತಾರೆ. 2ನೇದು, ವಜ್ರದಲ್ಲಿ ಪ್ರತಿ ಕಾರ್ಬನ್ ಪರಮಾಣು ಇತರೆ 4 ಕಾರ್ಬನ್ಗಳೊಂದಿಗೆ ಬಂಧಗೊಂಡಿದೆ. ಇನ್ನು ವಜ್ರದಲ್ಲಿ ಪ್ರತಿ ಕಾರ್ಬನ್ ಪರಮಾಣು ಇತರೆ 6 ಕಾರ್ಬನ್ಗಳೊಂದಿಗೆ ಬಂಧನಗೊಂಡಿದೆ. ಇನ್ನು ವಜ್ರದಲ್ಲಿ ಕಾರ್ಬನ್ ಬಂಧವು ಅಸ್ತಿತ್ವದಲ್ಲಿರುವುದಿಲ್ಲ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸರಿಯಾದ ಉತ್ತರ 2ನೇದಾಗಿರುತ್ತೆ ಸ್ನೇಹಿತರೆ. ವಜ್ರದಲ್ಲಿ ಪ್ರತಿ ಕಾರ್ಬನ್ ಪರಮಾಣು ಇತರೆ 4 ಕಾರ್ಬನ್ಗಳೊಂದಿಗೆ ಸಂಬಂಧಗೊಂಡಿದೆ ಅಂತ ಹೇಳ್ಬೋದು. ಇನ್ನೆಷ್ಟು ನೋಡಿ 10ನೇ ಕ್ವಶನ್ ನೋಡಿ, ಆಫ್ರಿಕನ್ ಯೂನಿಯನ್ ಕ್ವಶನ್ ನೋಡಿ. 10ನೇ ಕ್ವಶನ್, ಕೆಳಕಂಡ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಕೇಂದ್ರ ಸ್ಥಳಗಳನ್ನು ಹೊಂದಿಸಿರಿ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಕೇಂದ್ರ ಸ್ಥಾನ. ಆಪ್ಷನ್ಸ್ ನೋಡಿ, ಇದು ಎ, ಆಫ್ರಿಕನ್ ಯೂನಿಯನ್ AU ಮತ್ತು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘಟನೆ. ಇನ್ನು ನಾರ್ತ್ ಅಟ್ಲಾಂಟಿಕ್ ಟ್ರೀಟ್ ಆರ್ಗನೈಜೇಷನ್ ಮತ್ತು ವಿಶ್ವ ವ್ಯಾಪಾರ ಸಂಘಟನೆ. ಇದಕ್ಕೆ ಸರಿಯಾದ ಆನ್ಸರ್ನ ನೋಡೋದಾದರೆ ಸರಿಯಾದ ಆನ್ಸರು 2 ಆಗಿರುತ್ತೆ ಸ್ನೇಹಿತರೆ. ಇದಕ್ಕೆ ನೋಡಿ ಯಾವುದ್ಯಾವುದಪ್ಪ ಅಂತಂದರೆ 1ನೇದು ಆಫ್ರಿಕನ್ ಯೂನಿಯನ್ಗೆ ಆಡಿಸ್ ಅಬಾಬಾ, ಇದು ಸರಿಯ 1ನೇದು. ನೆಕ್ಸ್ಟ್ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘಟನೆಗೆ ಬಿ 4 ಮತ್ತು ಜಕಾರ್ತ ಆಗಿರುತ್ತೆ. ಇನ್ನು ನಾರ್ತ್ ಅಟ್ಲಾಂಟಿಕ್ ಟ್ರೀಟ್ ಆರ್ಗನೈಜೇಷನ್ಗೆ ಸಿ, ಇದಕ್ಕೆ 1ನೇದಾಗಿರುತ್ತೆ ಬ್ರಸೆಲ್ಸ್.
ವಿಶ್ವ ವ್ಯಾಪಾರಗಳ ಸಂಘಟನೆಗೆ ಜಿನಿವಾ. ಇದು 4ನೇ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. 11ನೇ ಕ್ವಶನು. ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡಯಾಲಾಗ್ ಸದಸ್ಯನ ಕ್ವಾಡ್ನ ಸದಸ್ಯ ರಾಷ್ಟ್ರಗಳು ಯಾವ್ಯಾವ ಅಂತ ಕೇಳಿದರೆ ಆಪ್ಷನ್ಸ್ ನೋಡಿ: ಭಾರತ, ಜಪಾನ್, USA ಮತ್ತು ಆಸ್ಟ್ರೇಲಿಯಾ. ಇದಕ್ಕೆ ಸರಿಯಾದ ಉತ್ತರ 4 ಆಗಿರುತ್ತೆ ಸ್ನೇಹಿತರೆ. ABC ಮತ್ತು ಡಿ. ಕ್ವಾಡ್ ಸದಸ್ಯನ ರಾಷ್ಟ್ರಗಳು ಭಾರತ, ಜಪಾನ್ ಮತ್ತು USA ಮತ್ತು ಆಸ್ಟ್ರೇಲಿಯಾ. ಇವು 4 ಆಗಿರುತ್ತೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾರ್ಟು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.